ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ಸೈಜ್ ಇನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಂಟೌರ್ನ ಒಂದು ಆರ್ಡರ್ ಫ್ಲೋನ ರಿವ್ಯೂ ಮಾಡ್ತಿದ್ದೇನೆ. ಸೊ ಇದು ಹೇಗಿದೆ ಅಂತ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಇದು ಯಾವುದೇ ಥರ ನಿಮಗೆ ತಗೊಳ್ಳಿ ಅಂತ ನಾನು ಅಡ್ವೈಸ್ ಮಾಡ್ತಿಲ್ಲ. ಸೊ ಜಸ್ಟ್ ನಾನು ರಿವ್ಯೂವನ್ನ ಮಾಡ್ತಿದ್ದೇನೆ. ಇದು ಹೇಗಿದೆ ಅಂತ ನೋಡ್ಬೋದು. ಕೆಲವೊಂದು ಆರ್ಡರ್ ಫ್ಲೋಗಳೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಅದನ್ನು ಎಲ್ಲರೂ ಅಫೋರ್ಡ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ಈ ಒಂದು ಆರ್ಡರ್ ಫ್ಲೋ ಹೇಗಿದೆ ಮತ್ತು ಅದರ ಪ್ರೈಸ್ ಕೂಡ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಮತ್ತೆ ಇದಕ್ಕೆ ನಿಮಗೆ ಫ್ರೀ ಟ್ರಯಲ್ ಕೂಡ ಇದೆ. ಸೊ ನೀವು 5 days ಫ್ರೀ ಟ್ರಯಲ್ನ ಯೂಸ್ ಮಾಡಿಬಿಟ್ಟು ಸೊ ನಿಮಗೆ ಇಷ್ಟ ಆದರೆ ನೀವು ಅದನ್ನು ಬೈ ಕೂಡ ಮಾಡ್ಬೋದು. ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇವಾಗ ಎಕ್ಸ್ಪ್ಲೇನನ್ನು ಮಾಡ್ತೇನೆ. ಸೊ ಫ್ರೆಂಡ್ಸ್, ಇವಾಗ ನೋಡ್ಬೋದು ಇದು ಒಂದು ಕಾಂಟೌರ್ನ ಆರ್ಡರ್ ಫ್ಲೋ ಆಗಿರುತ್ತೆ. ಸೊ ನೋಡ್ಬೋದು, ನೀವು ಒಂದು ಸಾಕಷ್ಟು ಆರ್ಡರ್ ಫ್ಲೋಗಳೆಲ್ಲ ನೋಡಿರ್ತೀರ. ಸೊ ಆರ್ಡರ್ ಫ್ಲೋ ಅಂತ ಸಿಂಪಲ್ ಆಗಿ ಹೇಳೋದಂದ್ರೆ ಇದೊಂದು ಒಂದು ವಿಜುವಲ್ನ ರೆಪ್ರೆಸೆಂಟ್ ಮಾಡ್ತದೆ. ಟೋಟಲ್ ಆಫ್ ವ್ಯಾಲ್ಯೂಮ್ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್. ಇದು ಎಕ್ಸಿಕ್ಯೂಟ್ ಆಗಿರೋ ಆರ್ಡರ್ಸ್ಗಳನ್ನು ನಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡೋ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ಸಲ್ಲಿ ನಮಗೆ ಆರ್ಡರ್ಸ್ಗಳು ತೋರಿಸಲ್ಲ. ಜಸ್ಟ್ ನಾವು ಆರ್ಡರ್ ಫ್ಲೋನ ಹಾಕೊಳ್ಳೋದ್ರಿಂದ ನಮಗೆ ತೋರಿಸುತ್ತೆ. ನೋಡ್ಬೋದು, ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ನಲ್ಲಿ ಎಷ್ಟು ಬಯರ್ಸ್ ಇದ್ದಾರೆ ಮತ್ತು ಎಷ್ಟು ಸೆಲ್ಲರ್ಸ್ ಇದ್ದಾರೆ. ಹಾಗೆ ನೋಡ್ಬೋದು ಯಾವ ಪ್ರೈಸ್ ಲೆವೆಲಿಂದ ಬೈ ಮಾಡಿದೆ ಅಂತ ನಮಗೆ ಇಲ್ಲಿ ತೋರಿಸ್ತದೆ, ಅಥವಾ ಯಾವ ಪ್ರೈಸ್ ಲೆವೆಲಿಂದ ಸೆಲ್ ಮಾಡಿದೆ ಅಂತ ನಮಗೆ ಇಲ್ಲಿ ತೋರಿಸ್ತದೆ. ಸೊ ಇದು ಒಂದು ಮಾರ್ಕೆಟ್ ಅಲ್ಲಿ ಎಕ್ಸಿಕ್ಯೂಟ್ ಆಗಿರೋ ಆರ್ಡರ್ಸ್ಗಳಾಗಿರುತ್ತೆ. ಸೊ ಬನ್ನಿ, ಇವಾಗ ನಾನು ನಿಮಗೆ ರಿವ್ಯೂ ಮಾಡ್ತೀನಿ ಹೇಗಿದೆ ಅಂತ. ಸೊ ಇದನ್ನು ನಾನು ಯೂಸ್ ಮಾಡ್ತಿದ್ದೇನೆ, ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಫ್ರೀ ಟ್ರಯಲ್ನ ಯೂಸ್ ಮಾಡಿ. ಸೊ ನಿಮಗೆ ಇಷ್ಟವಾಗಿದೆ ನೀವು ಬೈ ಮಾಡಿ. ಸೊ ಹಾಗೆ ನೋಡ್ಬೋದು, ಇವಾಗ ನಮಗೆ ಇಲ್ಲಿ ಒಂದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಕೂಡ ಇದೆ. ನಾವು ನೋಡ್ಬೋದು ಸೈಡ್ಗೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಕೂಡ ಹಾಕೊಳ್ಬೋದು. ಹಾಗೆ ಇನ್ನೊಂದು ಕಡೆಗೆ ನಾವು ಫುಟ್ ಪ್ರಿಂಟ್ ಚಾರ್ಟ್ ಕೂಡ ಹಾಕೊಳ್ಬೋದು. ಸೊ ಫುಟ್ ಪ್ರಿಂಟ್ ಆರ್ಡರ್ ಫ್ಲೋ ಕ್ಲಸ್ಟರ್ ಚಾರ್ಟ್ ಅಂತ ಕೂಡ ಇದಕ್ಕೆ ಕರೀತಾರೆ. ಸೊ ಫುಟ್ ಪ್ರಿಂಟ್ ಅನ್ನು ಕರೀತಾರೆ ಮತ್ತು ಇದಕ್ಕೆ ಕ್ಲಸ್ಟರ್ ಚಾರ್ಟ್ ಅಂತ ಕೂಡ ಕರೀತಾರೆ ಆರ್ಡರ್ ಫ್ಲೋಗೆ. ಸೊ ತುಂಬಾನೇ ಹೆಸರಿದೆ ಇವಕ್ಕೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನಿಲ್ಲಿ ನೋಡ್ಬೋದು ಆರ್ಡರ್ ಫ್ಲೋ ಚಾರ್ಟ್ ಅನ್ನು ಹಾಕೊಂಡಿದ್ದೇನೆ. ಸೊ ನಾನು ನಿಮಗೆ ಬೇರೆ ಒಂದು ಚಾರ್ಟ್ ತೋರಿಸ್ತೇನೆ. ನೋಡ್ಬೋದು, ಸೊ ನೋಡ್ಬೋದು ಇವಾಗ ನಾನೊಂದು ಚಾರ್ಟ್ ಅನ್ನ ಆನ್ ಮಾಡಿದ್ದೇನೆ. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಹಾಕೊಳ್ಳೋದು ಅಂತ. ಸೊ ನೋಡೋದು ಕ್ಯಾಂಡಲ್ ಸ್ಟಿಕ್ ಇಲ್ಲಿ ಬಂದಿದೆ. ಸೊ ಇಲ್ಲಿ ಕ್ಲಸ್ಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಇನ್ನೇಬಲ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿ ಬಂದಿದೆ. ಸೊ ಹೇಗಿದೆ ಹಾಗೆ ಡಿಫಾಲ್ಟ್ ಆಗಿರ್ಲಿಕ್ಕೆ ಬಿಡೋಣ. ಇವಾಗ ನೋಡ್ಬೋದು ಜನರಲ್ಗೆ ಬಂದ್ಬಿಟ್ಟು ನಾವು ಇವಾಗ ಟಿಕ್ ಸೈಜ್ನ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ಅಪ್ಲೈ ಚೇಂಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇವಾಗ ನಮಗಿಲ್ಲಿ ಕ್ಲಸ್ಟರ್ ಚಾರ್ಟ್ ಬಂದಿದೆ. ಸೊ ಆರ್ಡರ್ ಫ್ಲೋ ಬಂದಿದೆ, ನೋಡ್ಬೋದು ಈ ರೀತಿಯಾಗಿ. ಸೊ ಹಾಗೆ ಇವಾಗ ನಾವು ಇದಕ್ಕೆ ಕಾಟ್ ಕೂಡ ಹಾಕೊಳ್ಬೋದು. ಸೊ ಇವಾಗ ನಾನು ಕಾಟ್ ಹಾಕೊಳ್ತೇನೆ. ನೋಡ್ಬೋದು ಇವಾಗ ಇಂಡಿಕೇಟರ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಆ್ಯಡ್ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ನಾವಿಲ್ಲಿ ಕಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇವೆ. ನೋಡೋದು ಕಾಟ್ ಆಗಿ ಲೋ ಇಂಡಿಕೇಟರ್ ಕೂಡ ಇಲ್ಲಿ ಇದೆ. ಸೊ ಬಂದಿದೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ಕಾಟ್ ಇಂಡಿಕೇಟರ್ನ ಹಾಕೊಂಡಿದ್ದೇನೆ. ಸೊ ಎಡಗಡೆ ಇರೋದೆಲ್ಲ ನಮಗೆ ಇಲ್ಲಿ ಬೈಯಿಂಗ್ ಕಾಟ್ ಆಗಿರುತ್ತೆ, ಹಾಗೆ ಬಲಗಡೆ ಇರೋದೆಲ್ಲ ನಮಗೆ ಇಲ್ಲಿ ಸೆಲ್ಲಿಂಗ್ ಕಾಟ್ ಆಗಿರುತ್ತೆ. ಸೊ ನೋಡ್ಬೋದು ಇವಾಗ ನಮಗೆ ಸೆಲ್ಲಿಂಗ್ ಕಾಟ್ ಕೂಡ ನೋಡ್ಬೋದು. ಇವಾಗ ನಮಗೆ ಇಲ್ಲಿ ತುಂಬಾ ಜಾಸ್ತಿ ಸೆಲ್ಲಿಂಗ್ ಕಾಟ್, ಸೊ ಅಂದರೆ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಅಂತ ತೋರಿಸ್ತಿದೆ. ಸೊ ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್, ನೋಡ್ಬೋದು. ಹಾಗೆ ನೋಡ್ಬೋದು ಮೇಲ್ಗಡೆ ತೋರಿಸ್ತಿದೆ, ಅಂದರೆ ಸೆಲ್ಲಿಂಗ್ ಕಾಟ್ ನಮಗೆ ಮೇಲೆ ತೋರಿಸ್ತಿದೆ. ಸೊ ಬಯರ್ಸ್ ಜಾಸ್ತಿ ಇದ್ದಾರೆ ಅಂದರೆ ನಮಗೆ ಬಯರ್ಸ್ ಕಾಟ್ ನಮಗೆ ಕೆಳಗಡೆ ತೋರಿಸುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಇವಾಗ ನಾವು ಇಲ್ಲಿ ಡೆಲ್ಟಾನು ಕೂಡ ಹಾಕೊಳ್ಬೋದು. ನೋಡ್ಬೋದು ಇಲ್ಲಿ ಟೈಮ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇವಾಗ ಎನೇಬಲ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ನಾವು ವ್ಯಾಲ್ಯೂಮ್ ಮತ್ತು ಬೈ ವಾಲ್ಯೂಮ್, ಸೆಲ್ ವಾಲ್ಯೂಮ್, ಡೆಲ್ಟಾ ಪರ್ಸೆಂಟೇಜ್ ಎನೇಬಲ್ ಮಾಡ್ಕೊಳ್ಬೋದು. ಮ್ಯಾಕ್ಸ್ ಡೆಲ್ಟಾ, ಮಿನ್ ಡೆಲ್ಟಾ ಕೂಡ ಇದೆ. ಸೊ ಹಾಗೆ ಕಮ್ಯುನಿಟಿವ್ ಡೆಲ್ಟಾ ಕೂಡ ಇದೆ. ಸೊ ತುಂಬಾ ಇದೆ ಆಪ್ಷನ್. ನಿಮಗೆ ಬೇಕಾಗುವಂಥ ಆಪ್ಷನ್ ನೀವು ಎನೇಬಲನ್ನು ಮಾಡ್ಕೊಳ್ಬೋದು. ಸೊ ನೋಡ್ಬೋದು ಇವಾಗ ನಮಗೆ ಇಲ್ಲಿ ಲೈವಲ್ಲಿ ತೋರಿಸ್ತದೆ, ರಿಯಲ್ ಟೈಮ್ ಡೇಟಾನ ನಮಗೆ ಇಲ್ಲಿ ತೋರಿಸ್ತದೆ. ನೋಡ್ಬೋದು ವ್ಯಾಲ್ಯೂಮ್, ಬೈ ವಾಲ್ಯೂಮ್, ಸೆಲ್ ವಾಲ್ಯೂಮ್, ಡೆಲ್ಟಾ ಎಷ್ಟಿದೆ ಅಂತ ನೋಡ್ಬೋದು. ಹಾಗೆ ಮ್ಯಾಕ್ಸ್ ಡೆಲ್ಟಾ, ಮಿನ್ ಡೆಲ್ಟಾ, ಕಮ್ಯುನಿಟಿ ಡೆಲ್ಟಾ ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಇದಿಷ್ಟ ಆಯಿತು ಫ್ರೆಂಡ್ಸ್. ಇವಾಗ ಇಷ್ಟೆಲ್ಲ ನಾವು ಇಲ್ಲಿ ವ್ಯಾಲ್ಯೂಮ್ ಪ್ರೊಫೈಲನ್ನು ಎನೇಬಲ್ ಕೂಡ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ಇವಾಗ ನಾವು ವ್ಯಾಲ್ಯೂಮ್ ಪ್ರೊಫೈಲನ್ನು ಕೂಡ ಹಾಕೊಳ್ಳೋಣ.
ಸೊ ನಿಮಗೆ ಬೈ ಮತ್ತು ಸೆಲ್ ವ್ಯಾಲ್ಯೂಮ್ ಕೂಡ ಹಾಕೊಳ್ಬೋದು, ಹಾಗೆ ನೀವು ಟೋಟಲ್ ವ್ಯಾಲ್ಯೂಮ್ ಕೂಡ ಹಾಕೊಳ್ಬೋದು. ಸೊ ನೋಡ್ಬೋದು ಇವಾಗ ನಾನು ಟೋಟಲ್ ಬೈ ಮತ್ತು ಸೆಲ್ ವ್ಯಾಲ್ಯೂಮ್ನ ಹಾಕೊಳ್ತೇನೆ. ಸೊ ಬೈ ಕಡೆ ಇವಾಗ ಒಂದು ಕಲರನ್ನು ಕೊಡೋಣ. ಸೊ ನೋಡ್ಬೋದು ಇವಾಗ ಲೆಫ್ಟ್ ಸೈಡ್ ನಮಗೆ ಒಂದು ವ್ಯಾಲ್ಯೂಮ್ ಪ್ರೊಫೈಲ್ ಕೂಡ ಬಂದಿದೆ. ಸೊ ಹಾಗೆ ಫ್ರೆಂಡ್ಸ್ ನಾವು ವ್ಯಾಲ್ಯೂಮ್ ಪ್ರೊಫೈಲ್ ಅಷ್ಟಲ್ಲಿ ನಮಗೆ ಇಲ್ಲಿ ಇವಾಗ ಮಾರ್ಕೆಟ್ ಪ್ರೊಫೈಲ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ನೋಡ್ಬೋದು TPO ಚಾರ್ಟ್. ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಮಗೆ ಮಾರ್ಕೆಟ್ ಪ್ರೊಫೈಲ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಸೊ ನಾನು ಇವಾಗ ಕ್ಲೋಸ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ನಮಗೆ ಇಲ್ಲಿ ತೋರಿಸ್ತಾ ಇದೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ನೋಡ್ಬೋದು ನಾವು ಫ್ಯೂಚರ್ ಚಾರ್ಟ್ ಅಷ್ಟೇ ಅಲ್ಲ, ನಾವು ಇವಾಗ ಆಪ್ಷನ್ ಚಾರ್ಟಲ್ಲೂ ಕೂಡ ನಾವು ಕ್ಲಸ್ಟರನ್ನು ಹಾಕೊಳ್ಬೋದು, ಅಂದರೆ ಆರ್ಡರ್ ಫ್ಲೋನ ಹಾಕೊಳ್ಬೋದು. ಸೊ ನೋಡ್ಬೋದು ನಾವು ಇವಾಗ ಆರ್ಡರ್ ಫ್ಲೋ ಅಂದರೆ ಆಪ್ಷನ್ ಬೈಯಿಂಗಲ್ಲಿ ಕೂಡ ಅಥವಾ ಆಪ್ಷನ್ ಚಾರ್ಟಲ್ಲೂ ಕೂಡ ನಾವು ಆರ್ಡರ್ ಫ್ಲೋನ ಹಾಕೊಳ್ಬೋದು. ಸೊ ಬನ್ನಿ ಇವಾಗ ನಾನು ನಿಮಗೆ ಇದರ ಪ್ರೈಸನ್ನು ತೋರಿಸ್ಬಿಡ್ತೇನೆ. ಸೊ ಅಕೌಂಟ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೇನೆ, ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಸೊ ಇದು quanthour.in ಅಂತಿದೆ, ನೀವು ಸರ್ಚ್ ಮಾಡಿ. ಸೊ ನೀವು ಕ್ರಿಯೇಟ್ ಅಕೌಂಟ್ ಮಾಡಬೇಕಾದ್ರೆ ನಿಮ್ಮ ಇಮೇಲ್ ಅಡ್ರೆಸ್ ಆಗಬೇಕಾಗುತ್ತೆ, ಫುಲ್ ನೇಮ್ ಹಾಕಬೇಕಾಗುತ್ತೆ, ಫೋನ್ ನಂಬರ್ ಹಾಕಬೇಕಾಗುತ್ತೆ, ಅಡ್ರೆಸ್ ಹಾಕಬೇಕಾಗುತ್ತೆ. ಸೊ ಹಾಗೆ ಪಾಸ್ವರ್ಡ್ ಮತ್ತು ಒಂದು ಐ ಅಗ್ರಿ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟನ್ನು ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇವಾಗ ನಾನು ಇಲ್ಲಿ ಬರ್ತೀನಿ. ನಿಮಗೆ ನೋಡ್ಬೋದು ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಇವಾಗ ನಿಮಗೆ 5 days ಫ್ರೀ ಟ್ರಯಲ್ ಕೂಡ ಇದೆ. ಸೊ ನೀವು ಯಾವುದೇ ಥರ ಮುಂಚಿತವಾಗಿ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಇಷ್ಟವಾದರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು ಪೇಮೆಂಟ್ ಮಾಡೋ ಮುಖಾಂತರ. ಇವಾಗ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಈ ಒಂದು ಸಾಫ್ಟ್ವೇರಲ್ಲಿ ಡೌನ್ಲೋಡ್ ಆಗ್ತದೆ. ಸೊ ಇದು ಇನ್ಬಿಲ್ಟ್ ಆಗಿರೋ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಸೊ ಇದನ್ನು ನೀವು ಇನ್ಸ್ಟಾಲನ್ನು ಮಾಡ್ಕೊಳ್ಳಿ. ಸೊ ನಂತರ ನೀವು ಈ ರೀತಿಯಾಗಿ ಓಪನನ್ನು ಮಾಡ್ಕೊಳ್ಬೋದು. ಸೊ ಆಪ್ಷನ್ ಚೈನ್ ಕೂಡ ಇದೆ ನೋಡ್ಬೋದು. ಸೊ ಹಾಗೆ ನೋಡ್ಬೋದು ಪ್ಲಸ್ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ವಾಟ್ಸಪ್ಪಲ್ಲಿ. ಸೊ ಹಾಗೆ ಕಾಲ್ ಕೂಡ ಮಾಡ್ಬೋದು ಅವರಿಗೆ. ಹಾಗೆ ನೀವು ಟೆಲಿಗ್ರಾಮಲ್ಲಿ ಅವರು ಅಪ್ಡೇಟ್ಸ್ ಎಲ್ಲ ಬಿಡ್ತಾ ಇರ್ತಾರೆ, ನೀವು ಅದನ್ನು ನೋಡ್ಬೋದು. ಸೊ ಹಾಗೆ ಒಂದು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ನೋಡ್ಬೋದು ಈ ರೀತಿಯಾಗಿರುತ್ತೆ ಫ್ರೆಂಡ್. ಸೊ ಹಾಗೆ ಫ್ರೆಂಡ್ಸ್ ಇದೊಂದು ಜಸ್ಟ್ ಒಂದು ರಿವ್ಯೂ ಆಗಿರುತ್ತೆ, ಒಂದು ಕ್ವಾಂಟವರ್ ಆರ್ಡರ್ ಫ್ಲೋ ಹೇಗಿದೆ ಅಂತ. ಸೊ ಇದು ಯಾವುದೇ ಥರ ಒಂದು ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ. ನೋಡಿರ್ಬೋದು ತುಂಬಾ ಒಂದು ಆರ್ಡರ್ ಫ್ಲೋಗಳಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಅದರಿಂದ ನಾನು ನಿಮಗೆ ಇವಾಗ ಇದನ್ನು ರಿವ್ಯೂ ಮಾಡ್ತಾ ಇದ್ದೇನೆ. ಸೊ ತುಂಬಾ ಸಿಂಪಲ್ ಆಗಿದೆ. ಸೊ ಮಾಡ್ಬೋದು ಇದನ್ನು. ಸೊ ಇವಾಗ ಪ್ರೈಸ್ ಮೇಲೆ ಬರೋಣ. ಸೊ ಪ್ರೈಸಿಂಗ್ಗೆ ಬರೋದಾದ್ರೆ ನೀವು ಮಂತ್ಲಿ ಕೂಡ ಬೈ ಮಾಡ್ಬೋದು, ಹಾಗೆ ಕ್ವಾರ್ಟರ್ಲಿ ಕೂಡ ಬೈ ಮಾಡ್ಬೋದು, ಹಾಗೆ ಇಯರ್ಲಿ ಕೂಡ ಬೈ ಮಾಡ್ಬೋದು. ಸೊ ನೋಡ್ಬೋದು ಇವಾಗ ಆರ್ಡರ್ ಫ್ಲೋ ಬೇಕಂತಂದ್ರೆ ನೀವು ಇಲ್ಲಿ ಕ್ವಾಂಟವರ್ ಅಡ್ವಾನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು ಇವಾಗ ಇಲ್ಲಿ ನಮಗೆ ಇವಾಗ ನೀವು ಇಂಡೆಕ್ಸ್ ಮೇಲೆ ಟ್ರೇಡ್ ಮಾಡ್ತೀರಂತಂದ್ರೆ FNO ಇಂಡೆಕ್ಸ್ ಮೇಲೆ ಸೊ ನೀವು ಇದನ್ನು ಬೈ ಮಾಡ್ಬೋದು. ಸೊ ಇದು 2200 ಅಂತಿದೆ, ಪ್ಲಸ್ GSTಗೆ ತುಂಬಾ ಜಾಸ್ತಿ ಆಗುತ್ತೆ. ಸೊ ಇದು 2.5 ಸುಮಾರು ಆಗುತ್ತೆ. ಸೊ ಹಾಗೆ ನೀವು ಇಕ್ವಿಟಿ ಮೇಲೆ FNO ಟ್ರೇಡ್ ಮಾಡ್ತೀರಂತಂದ್ರೆ ಅಂದರೆ ಇಕ್ವಿಟಿ ಇಂಡೆಕ್ಸ್ 2 ಮೇಲೆ ಟ್ರೇಡ್ ಮಾಡ್ತಾರೆ, ನೀವು ಇದನ್ನು ಬೈ ಮಾಡ್ಬೋದು. ಅಥವಾ ನೀವು ಜಸ್ಟ್ ಕಮೋಡಿಟಿ ಮೇಲೆ ಟ್ರೇಡ್ ಮಾಡ್ತೀರಂತ ನೀವು 1500 ರೂಪಾಯಿ ಕೊಟ್ಟು ಬೈ ಮಾಡ್ಬೋದು. ಅವಾಗ ಎಲ್ಲದ್ರ ಮೇಲೆ ಟ್ರೇಡ್ ಮಾಡ್ತೀರಂತಂದರೆ ನೀವು ಇದನ್ನು ಬೈ ಮಾಡ್ಬೋದು. ಸೊ ಹಾಗೆ ಬೈ ಮಾಡಿಬಿಟ್ಟು ನೀವು ಪೇಮೆಂಟ್ ಕೂಡ ಮಾಡ್ಬೋದು. ಸೊ ನೀವು UPI ಮುಖಾಂತರ ಕೂಡ ಪೇನ ಮಾಡ್ಬೋದು. ಸೊ ಫೋನ್ಪೇ, ಗೂಗಲ್ ಪೇ ಅದರಲ್ಲೂ ಕೂಡ ನೀವು ಪೇಮೆಂಟನ್ನು ಮಾಡ್ಬೋದು. ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಅಥವಾ ನೀವು quanthour.in ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಸೊ ಹಿಂದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.